30 ಸೆನ್ಸು, ಮೊನ್ನೆ 75 ಆಲ್ಮೋಸ್ಟ್ 1 ಇಂಚ್ ಬಂದಾಯಿತು. ಇಲ್ಲಿ ನೋಡಿ ಹೂ ನೋಡಿ ಹೆಂಗೆ ಬಂದಿದೆ ಇಲ್ಲ ನೋಡಿ. ಒಂದು ಕಾಫಿನೂ ಕುಯ್ಬೇಕು ಅಂತ ಒಂದು ಕುಯ್ಬೇಕು ಅಂತ ಇದೆ, ಇನ್ನೊಂದು ಹೂನು ಬೀಳಿಸ್ಬಿಡೋದು ಅಂತ ಇದೆ ನೋಡಿ. ಇಲ್ಲಿ ಹಾಕ್ತಾ ಇದ್ದೀವಿ ಈಗ. ಫುಲ್ ವಾಷಿಂಗ್ ಆಗಾಯಿತು. ಇದೇನು ಅಂದರೆ ಈಗ ನೆಕ್ಸ್ಟ್ ಡ್ರೈಯಿಂಗ್ ಆಗಬೇಕಷ್ಟೇ. ಈಗ ಇನ್ಸ್ಟಾಗ್ರಾಮಲ್ಲಿ ದಿನ ರೀಲ್ಸ್ ಬರ್ತಾ ಇರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ. ಟೈಮಿಂಗ್ಸ್ ಏನು ಫಿಕ್ಸ್ ಆಗಿಲ್ಲ, ಆದರೂ ವಿತಿನ್ 8 to 9 ಒಳಗೆ ರೀಲ್ಸ್ ಬಂದುಬಿಡುತ್ತೆ. ಇವತ್ತಿನ ರೀಲ್ಸ್ ಬಂದಿರೋದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್. ಆದರೆ ಈ ಮಾರ್ನಿಂಗಲ್ಲಿ ಏನು ಗುಡ್ ಇದೆ ಅಂತ ನಿಜವಾಗಿ ಗೊತ್ತಿಲ್ಲ. ಪುನಃ ಮಳೆ ಸ್ಟಾರ್ಟ್ ಆಗಿದೆ, ಪುನಃ ಮಳೆ ಬಂದಿದೆ. 30 ಸೆನ್ಸು, ಮೊನ್ನೆ 75 ಆಲ್ಮೋಸ್ಟ್ 1 ಇಂಚ್ ಬಂದಾಯಿತು. ಕಾಫಿ ಬರೀ ಟಾರ್ಪಲ್ ಹಾಕೋದು ಮುಚ್ಚಿಡೋದು ಆಗಿಬಿಟ್ಟಿದೆ. ಇಲ್ಲೂ ಅಷ್ಟೇ, ಇದು ಅಷ್ಟೇ. ಮತ್ತು ಇಲ್ಲಿ ನೋಡಿ ಚೆರಿನೂ ಇಲ್ಲ ಆಗ್ತಾ ಇದೆ. ತೊಟ್ಟಿ ಬೇರೆ ಫುಲ್ ಆಗಿದೆ, ಕುಯ್ತಾ ಇದ್ದಾರೆ, ಬ್ಲಾಸಮ್ ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ಕಾಫಿ ಪ್ಲಾಂಟರ್ಸ್ ಅಂತೂ ಫುಲ್ ತೊಂದರೆಯಲ್ಲಿದ್ದಾರೆ ಈಗ. ನಿಜವಾಗ್ಲೂ ಏನಂತಂದ್ರೆ ಒಂದು ವರ್ಷದಲ್ಲಿ ಇಷ್ಟು ಕಷ್ಟಪಟ್ಟಿರೋದು ಖಾಲಿ 1 ದಿನ 2 ದಿನದಲ್ಲಿ ಎಲ್ಲ ಆಗ್ತಾಯಿದೆ. ಏನಂತಲೇ ಗೊತ್ತಾಗ್ತಿಲ್ಲ ನೋಡಿ. ಇಲ್ಲಿ ಇದನ್ನ ಈಗ ಪುನಃ ಬೆಳಿಗ್ಗೆ ಬಿಡಿಸಿದ್ವಿ. ಈಗೇನಿಲ್ಲ, ಇದನ್ನ ಪುನಃ ಮುಚ್ಚಿಡ್ತೀವಿ. ಇದೊಂದು ದಿನ ಬಿಸಿಲು ಒಣಗಿಬಿಡುತ್ತೆ ಅದು. ಅದಕ್ಕೆ ಈಗೇನು ಮಾಡ್ತಿದ್ವಿ ಅಂತ ಮಳೆ ಬರೋ ಸಾಧ್ಯತೆಗಳೆಲ್ಲನೂ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಪಾರ್ಚ್ಮೆಂಟ್ ಮಾಡಲೇಬೇಕಾಗುತ್ತೆ ಈಗ. ಅದಕ್ಕೆ ಅದನ್ನ ತೆಗೆದುಬಿಡ್ತೀವಿ. ಈಗ ಅದನ್ನ ತೆಗೆದು ಮೂಟೆಗೆ ಹಾಕ್ಬಿಟ್ಟು ಒಳಗೆ ಹಾಕ್ತೀವಿ. ಬಿಸಿಲು ಬಂದಾದಮೇಲೆ ಪುನಃ ಹೊರಗಡೆ ಹಾಕ್ಬಿಟ್ಟು ಒಣಗಿಸ್ತೀವಿ. ಇದನ್ನ ಈಗ ವಾಪಸ್ ಸ್ಟಾಪಲ್ಲಿ ಮುಚ್ಚಬೇಕು. ಈಗ ಮಳೆ ಬರೋಕ್ಕಾಗಿದೆ. ಬನ್ನಿ, ಮೋಸ್ಟ್ ಪ್ರಾಬ್ಲಿ ಇವತ್ತು ಕುಯ್ದುಬಿಟ್ಟು ನಾಳೆ ನಿಲ್ಲಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂತಾರೆ ನೋಡಿ ಇಲ್ಲಿ ನೋಡಿ ಹೂ ನೋಡಿ ಹೆಂಗೆ ಬಂದಿದೆ ಇಲ್ಲ ನೋಡಿ. ಫುಲ್ಲು ಹಣ್ಣಾಗಿದೆ, 100% ಹಣ್ಣಾಗಿದೆ. ಕಂಟಿನ್ಯೂಸ್ ಕುಯ್ಸ್ಬಿಡೋದು ಅಂತ. ಯಾಕೆಂತಂದರೆ ರೆಗ್ಯುಲರಾಗಿ 2-3 ಡೇಸ್ ಮಳೆ ಇದೆ. ಈಗ ಬೇರೆ ಏನು ಮಾಡೋದು ಗೊತ್ತಿಲ್ಲ, ನೋಡ್ತೀವಿ. ನೆಕ್ಸ್ಟ್ ಇಯರ್ ಕಾಫಿ ಉಳಿಸೋದಲ್ಲಿ ಈ ಇಯರ್ ಕಾಫಿ ಕುಯ್ಯೋದ, ಅದು ಕನ್ಫ್ಯೂಷನ್ ಇರುತ್ತೆ. ಇನ್ ಕೇಸ್ ಕಾಫಿ ಕುಯ್ಯೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇಯರ್ ಮಗುಗೆ ಹೊಡೆದ ಬೀಳುತ್ತೆ. ಕುಯ್ಯೋ ಟೈಮಲ್ಲಿ ಉದುರುತ್ತೆ ಲೈಟಾಗಿ. ಮತ್ತು ಇಲ್ಲ ಅಂತಂದರೆ ಈ ಕುಯ್ಲಿಲ್ಲ, ಬ್ಲಾಸಮ್ ಆಗಲಿ ಆಮೇಲೆ ಕುಯ್ಯೋಣ ಅಂತ ಇನ್ ಕೇಸ್ ಮಳೆ ಬಂದರೆ ಆ ಕಾಫಿ ಉದುರುತ್ತೆ. ಡಬಲ್ ಮೈಂಡೆಡು, ಏನು ಮಾಡೋದು ಗೊತ್ತಿಲ್ಲ. ನೋಡೋಣ ಈಗ ನೋಡಿ ತೆಗ್ದು ಹೊರಗಡೆ ಹೊರಡಕ್ಕೆ ಹಾಕಿದ್ದೀವಿ. ಯಾಕೆಂತಂದರೆ ಒಳಗೆ ಟಾಪರ್ ಒಳಗೆ ಮುಚ್ಚಿಟ್ಬಿಟ್ರೆ ಮತ್ತು ಗೀಸ್ ಬಂದುಬಿಟ್ರೆ ಕಷ್ಟ ಅಂತ. ಈ ಪಾರ್ಚ್ಮೆಂಟ್ ಓಕೆ, ಆದರೆ ಚೆರಿ ತುಂಬ ಕಷ್ಟ ಡ್ರೈ ಆಗೋದು. ಅದು ಇನ್ ಕೇಸ್ ಅದು ಒದ್ದೆ ಆಯಿತು ಅಂದರೆ ಒಣಗೋಕ್ಕೆ ಸ್ವಲ್ಪ ನೀರು ಹಾರೋಕ್ಕೆ ಒಂದು ದಿನ ಬೇಕಾಗುತ್ತೆ. ಇಲ್ಲಿ ಹಾಕಿದ್ದೀವಿ ಇದು. ಮತ್ತು ಏನು ಅಂತಂದರೆ ವ್ಲಾಗ್ ಹೆಂಗೂ ಆಗಿಬಿಟ್ಟಿದ್ದಾರೆ ಲೈಫು ಅಂತಂದರೆ, ವ್ಲಾಗ್ ನಾನು ಹಾಕಿಲ್ಲ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ ಅನ್ನೋದು ಫೋರ್ಸ್ ಮಾಡ್ತಾರೆ. ಕಮೆಂಟ್ಸ್ ಬರೋ ಸ್ಟಾರ್ಟ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ, ವ್ಲಾಗ್ ಎಲ್ಲಿ ಅಂತ. ಅವರಿಗೋಸ್ಕರ ವ್ಲಾಗ್ ಮಾಡ್ತಾನೆ ಇರ್ತೀನಿ ನಾನು. ಬನ್ನಿ, ಇದು ಟಾಪಲ್ಲಿ ಮುಚ್ಚಿದ್ವಿ, ಇದು ಟಾಪಲ್ಲಿ ಮುಚ್ಚಿದ್ವಿ, ಅದು ಮುಚ್ಚಿರಲಿಲ್ಲ. ಇದು ಆದಷ್ಟು ಪಾರ್ಚ್ಮೆಂಟ್ ಮಾಡ್ತಾಯಿದ್ದೀವಿ ನಾವು, ಯಾಕೆಂದರೆ ಒಣಗ್ಸೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೇಮ್ ಮಧ್ಯಾಹ್ನ ಮೇಲಿಂದ ಬಿಸಿಲಿತ್ತು, ಇನ್ನು ರಾತ್ರಿ ಮಳೆ ಬರ್ತಾ ಇಲ್ಲೋ ಗೊತ್ತಿಲ್ಲ. ಒಂದೇನು ಅಂತಂದರೆ ನೀವು ಬ್ಲ್ಯಾಕ್ ಟಾಪಲ್ಲಿ ಕೆಳಗೆ ಹಾಕಿದ್ದ ಹೀಟ್ ಅಬ್ಸರ್ವ್ ಆಗುತ್ತಲ್ಲ, ಒಳ್ಳೆ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದ್ಸರಿ ನಿಮ್ಗೆ ಹೀಟ್ ಆಯಿತು ಅಂತಂದರೆ ಒಳ್ಳೆ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಾತ್ರ. ನೋಡಿ ಹೇಳ್ತೆಲ್ಲ ಗುಟೆ ಮಾಡ್ತಾರೆ ನೋಡಿ. ಈಗ January 22 ಅಯೋಧ್ಯೆಲ್ಲ ಓಪನ್ ಆಗ್ತಾಯಿದೆ. ಅದಕ್ಕೆ ನೋಡಿ ಅಕ್ಷತೆ ಎಲ್ಲ ಕೊಡೋಕೆ ಬಂದಿದ್ದಾರೆ. ನಿಜವಾಗ್ಲೂ ಎಲ್ಲರ ಮನೆಗೆ ಹೋಗ್ಬಿಟ್ಟು ಎಲ್ಲ ಊರಿನೆಲ್ಲ ಕೊಡ್ತಾಯಿದ್ದೀವಿ, ಮನೆಗೂ ಹೋಗ್ತಾ ಇದ್ದಾರಲ್ಲ. ತೊಗೊಳಮ್ಮ ನೀನೆ. ಹಂಗೆ ಅಮ್ಮ 22ಕ್ಕೆ ಇದನ್ನ ಮನೇಲಿ ಪ್ರಸಾದ, ನೀವು ಏನಾದ್ರು ಕೀರು ಅಥವಾ ಸ್ವೀಟ್ ಏನಾರು ಮಾಡ್ಕೊಂಡು ಊಟ ಮಾಡ್ಬೋದು, ಅಕ್ಷತೆ ಇದು. ಆಮೇಲೆ ಇನ್ನೊಂದಂದ್ರೆ 22ನೇ ತಾರೀಕು ನಮ್ಮೂರಲ್ಲಿ ಒಂದು 500 ಜನಿಗೆ ಅನ್ನದಾಸೋಹ ಮಾಡ್ಕೊಂಡು ಪೂಜೆ ಇಡ್ಸಿದ್ದೀವಿ. ಪ್ರತಿಯೊಬ್ಬರು ಮನೆಯ ಕುಟುಂಬ ಸಮೇತ ಬನ್ನಿ, ಎಲ್ಲರೂ ಬಂದು ಈಶ್ವರ ದೇವಸ್ಥಾನದಲ್ಲಿ ನೋಡಿ ನಮ್ಮ ಊರಿಂದ ಎಲ್ಲರೂ 500 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ಊರವರೆಲ್ಲ ಸೇರಿಕೊಂಡು ವಿಶೇಷ ಪೂಜೆ ಎಲ್ಲ ನಿಜವಾಗ್ಲೂ ಒಳ್ಳೆಯದು. ಯಾಕಂತಂದರೆ ನೋಡಿ ಇಲ್ಲಿ ನಮ್ಮದು ರಾಮ ಜನ್ಮಭೂಮಿ ಹೋಗ್ತದೆ. ನೋಡಿದ್ರಿ ಅಯೋಧ್ಯೆಯಲ್ಲಿ ನಾವು ಹೋದಾಗ ವ್ಲಾಗ್ ಮಾಡಿದ್ವಿ, ಅದ್ರದ್ದೇ ಇನಾಗ್ರೇಷನ್ಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಸೂಪರ್. ಜೈ ಶ್ರೀರಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಬನ್ನಿ, ಈಗ ಇವತ್ತು ಬೆಳಗ್ಗಿಂದ ಇವತ್ತು ಯಾಕೆಂದರೆ 3-4 ದಿನದಿಂದ ಮಳೆ ಇದ್ದಿದ್ದರಿಂದ ಕಣದಲ್ಲಿ ಕಾಫಿ ಅಲ್ಲೇ ಸ್ಟಾಕ್ ಆಗಿಬಿಟ್ಟಿತ್ತು. ಮತ್ತು ಪಲ್ಪರ್ ಮಾಡೋದು ಬಾಕಿ ಆಗಿತ್ತು. ಅದಕ್ಕೆ ಅದು ಬೆಳಗಿಂದ ಪಲ್ಪರ್ ಮಾಡೋದೇ ಇದೆ. ಈಗ ಬೆಳಿಗ್ಗೆ ಪಲ್ಪರ್ ಮಾಡಿಬಿಡ್ತೀವಿ ಫುಲ್ಲು. ಮತ್ತು ಜಾಸ್ತಿ ಕಾಫಿ ಕುಯ್ಯೋಕ್ಕೂ ಸ್ವಲ್ಪ ಜನ ಮಾತ್ರ ಕಳಿಸಿದ್ದೀವಿ. ಯಾಕೆ ಜಾಸ್ತಿ ಜನ ಕಳಿಸ್ಲಿಲ್ಲ, ಯಾಕೆ ಅಂತಂದರೆ ಪ್ರಾಬ್ಲಮ್ ಇಸ್ ದಸ್ ನೋಡಿ, ಹೂ ಆಗ್ತಾಯಿದೆ, ಕಾಫಿ ಇದೆ, ಎಲ್ಲ ನಾವು ಈಗಿನ ಕ್ರಾಪು ನೋಡ್ಕೋಬೇಕು, ನೆಕ್ಸ್ಟಿನ ಕ್ರಾಪು ನೋಡ್ಕೋಬೇಕು ನಾವು. ಬನ್ನಿ, ಅದಕ್ಕೆ ಈಗ ಕೆರೆ ಹತ್ರ ಹೋಗ್ತಾ ಇದ್ದೀನಿ, ನೀರು ಸ್ಟಾರ್ಟ್ ಮಾಡ್ಕೊಂಬರೋಣ ಅಂತ. ಬನ್ನಿ ಸ್ಟಾರ್ಟ್ ಆಯಿತು, ನೀರು ಲಿಫ್ಟ್ ಆಯಿತು. ಒಂದು ಖುಷಿ ಏನಂತಂದರೆ ಮೊನ್ನೆ ಥರ ಮೋಡ ಇಲ್ಲ, ಲೈಟಾಗಿ ಬಿಸಿಲು ಬರ್ತಾ ಇದೆ. ಒಂದು ಗುಡ್ ನ್ಯೂಸು. ಆದರೆ ನೀವು ನೋಡಿದ್ರಲ್ಲ, ಈಗ ಎಲ್ಲದರಲ್ಲೂ ಎಲ್ಲ ಕಡೆಯೂ ಎಲ್ಲ ಪ್ಲಾಂಟರ್ಸು ನಾವೇನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅದೇ ಪ್ರಾಬ್ಲಮ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಈಗ ಬ್ಲಾಸಮ್ಮು ಹಣ್ಣು ಕುಯ್ದಾಗಿಲ್ಲ, 2 ಪ್ರಾಬ್ಲಮ್ ಒಟ್ಟೊಟ್ಟಿಗೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಈಗ ಬಲ್ಬ್ ಸ್ಟಾರ್ಟ್ ಆಗಿದೆ.
ನೋಡಿ ಫುಲ್ ತುಂಬಿದೆ, ಫುಲ್ ಫೋರ್ಸಲ್ಲಿ ಹೋಗ್ತಾ ಇದೆ. ಅದೇ ಫೋರ್ಸಲ್ಲಿ ಕಾಯಿ ಹೊರಗಡೆ ಬರ್ತಾ ಇದೆ ನೋಡಿ. ನೋಡಿ ಇಲ್ಲಿ ನೋಡಿ ಎಲ್ಲ ಬ್ಲೌಸಮ್ ಆಗಿರೋದು ಕಾಣಿಸುತ್ತೆ. ಈಗ ಬ್ಲೌಸಮ್ ಆಗ್ತಾ ಇರೋದು ಕಾಣಿಸುತ್ತೆ ಈಗ ನೋಡಿ. ಈಗ ಎಲ್ಲ ಮಗ್ಗೆಲ್ಲ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿಬಿಟ್ಟಿದೆ ನೋಡಿ. ಬಿಸಿಲು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ವಾಟ್ ಇಸ್ ದಿಸ್? ಏನಿದು ಅಂತ ನೋಡಿದ್ದೀರ ರಾಟೆ. ಇದು ವೇಸ್ಟ್ ಆಯಿತು, ಎಳೆಯೋಕ್ಕಾಗಲ್ಲ, ಭಾರಿ ಲೇಟ್ ಆಗುತ್ತೆ ಎಳೆಯೋಕ್ಕೆ ಕೂತ್ರೆ. ಇದಾಗಲ್ಲ ಇದು. ದಿಸ್ ಇಸ್ ಫೇಲ್ಯೂರ್. ಬೇರೆ ಕೂರಿಸ್ಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಹೇಳಿದರು, ಇನ್ಸ್ಟಾಗ್ರಾಮಲ್ಲೆಲ್ಲ ಕಳಿಸಿದ್ರು ಏನೇನು ಯೂಸ್ ಮಾಡ್ಕೋಬೋದು ಅಂತ. ಬನ್ನಿ ಇಂದ ಒಂದು 4 ದಿನ ನಿಲ್ಲಿಸ್ತಾ ಇದ್ದೀವಿ ಈಗ ಕಾಫಿ ಕುಯ್ಯೋದು. ಆಮೇಲೆ ಬೇರೆ ಕೆಲಸ ನೋಡ್ತಾ ಇರ್ತೀರ ನೀವು. ಇದು ನೋಡಿ ಇಲ್ಲಿ ಹೆಂಗಾಗಿದೆ ಅಂತ. ಫುಲ್ ಹೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಮುಟ್ಟೋಕ್ಕಂತೂ ಆಗಲ್ಲ ಇದು. ನಾವೇನು ಒಂದು ಪ್ರೇ ಏನು ಮಾಡ್ಬೋದು ಅಂತ, ಇನ್ನು ಮಳೆ ಬರೋದು ಬೇಡ ಅಂತ ಪ್ರೇ ಮಾಡಬೇಕಷ್ಟೇ. ಯಾಕೆ ಅಂತಂದರೆ ಬಂದರೆ ಇನ್ನೊಂದು ಕಾಫಿ ಅಂತ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಬನ್ನಿ ಈಗ ಮತ್ತು ಎಲ್ಲರೂ ಸಖತ್ ಸಪೋರ್ಟ್ ತೋರಿಸ್ತಿದ್ದಾರೆ. ಆ ಕೂರ್ಗಿಂದೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನೆದು ವ್ಲಾಗ್ ಹಾಕಿಲ್ಲ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾಯಿದ್ರು. ಸಾರಿ, ಅದು ಇಂಟರ್ನೆಟ್ ಪ್ರಾಬ್ಲಮಿಂದ. ನಂದಂತೂ ಎಡಿಟ್ ಮಾಡಿ ಹಾಕಿದ್ದೆ ಇಂಟರ್ನೆಟ್ ಪ್ರಾಬ್ಲಮಿಂದ. ಬನ್ನಿ ನೋಡಿ, ಈಗ ಅದು ಆಲ್ಮೋಸ್ಟ್ ಆಯಿತು. ಪಾರ್ಚ್ಮೆಂಟ್ ಮಾಡಿಬಿಟ್ಟು ಹಾಕಿದೆ. ಕಲರ್ ಭಾರಿ ಚೆನ್ನಾಗಿ ಬಂದಿದೆ. ಈಗ ಬನ್ನಿ ಹೋಗೋಣ, ಅನ್ಲೋಡ್ ಮಾಡಿ ಬರೋಣ. ಈಗ ವರ್ಷ ಇಡೀ ಕಷ್ಟಪಟ್ಟಿದ್ದು ಇದಕ್ಕೆ, ಕಾಫಿಗೆ. ಅದು ನಮ್ಮ ಕನ್ನಡದಲ್ಲಿ ಏನಿದೆ ಅದೇ ಗ್ಯಾರಂಟಿ. ತೋಟದಲ್ಲಿ ಈಗ ಸದ್ಯಕ್ಕೂ ಗ್ಯಾರಂಟಿ ಇಲ್ಲ. ಎಷ್ಟು ಬಿದ್ದೋಗುತ್ತೆ, ಎಷ್ಟು ಬಿದ್ದು ಅದು ಗೊತ್ತಾಗಲ್ಲ. ಬನ್ನಿ ಹೋಗೋಣ. ಈಗ ಫ್ರೀ ಇದ್ದಾಗ ನಾನು ಬೇರೆ ಕೆಲಸ ಈಗ ಹಾಕ್ಬೇಕಾದ್ರೆ ಸ್ಪ್ರೇ ಮಾಡ್ಬೇಕಾದ್ರೆ ಇಲ್ಲೇ ಇರ್ತೀನಿ. ಆದರೆ ಸದೇ ಹೊಡಿಬೇಕಾದ್ರೆ ನಾನು ಇಲ್ಲಿರಲ್ಲ. ಫ್ರೀ ಇದ್ದಾಗ ನಾನು ಹೊರಗಡೆ ಹೋಗ್ಬಿಡ್ತೀನಿ ಮ್ಯಾಂಗ್ಳೂರಿಗೆಲ್ಲ. ಆದರೆ ಈ ಸೀಸನಲ್ಲಿ ಮಾತ್ರ ಎಲ್ಲೂ ಹೋಗೋಕ್ಕೋಗಲ್ಲ. ಯಾಕೆಂದರೆ ದಿಸ್ ಅ ಇಂಪಾರ್ಟೆಂಟ್ ಸೀಸನ್ ಮಾತ್ರ. ಇಲ್ಲಿ ನಾವು ಇರಲೇಬೇಕಾಗುತ್ತೆ ನೋಡ್ಕೊಳ್ಳೋಕ್ಕೆಲ್ಲ. ಬನ್ನಿ ಈಗ ಹೋಗೋಣ. ಈಗ ನೋಡಿ ಇಲ್ಲಿ ಹಾಕ್ತಾ ಇದ್ದೀವಿ. ಈಗ ಫುಲ್ ವಾಷಿಂಗ್ ಆಗಾಯಿತು. ಇದೇನು ಅಂದರೆ ಈಗ ನೆಕ್ಸ್ಟ್ ಡ್ರೈಯಿಂಗ್ ಆಗಬೇಕಷ್ಟೇ. ಈಗ ನಮ್ಮ ವ್ಲಾಗ್ ಎಲ್ಲರೂ ಕಾಫಿ ಪ್ಲಾಂಟರ್ಸೇ ನೋಡೋದ್ರಿಂದ ಜಾಸ್ತಿ ಇದನ್ನು ಎಕ್ಸ್ಪ್ಲೇನ್ ಬೇಡ. ಆದರೂ ಕಾಫಿ ಪ್ಲಾಂಟರ್ಸ್ ಅಲ್ದವರು ನಾನ್ ಕಾಫಿ ಪ್ಲಾಂಟರ್ಸ್ ನೋಡೋರು ಇರ್ತಾರೆ, ಅವ್ರಿಗೆ ಹೇಳಿದ್ದು ನಾನು. ನೋಡಿ ಹೇಳಿ ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 12:30 ಆಗಿದೆ. ಮನೆಗೆ ಹೋಗಿ ಬಂದ್ಬಿಟ್ಟು ಒಂದು ರೌಂಡು. ಬೆಳಿಗ್ಗೆ ಹೋಗೇ ಇಲ್ಲ. ಸೇಮ್ ಕಂಡೀಷನಲ್ಲಿದೆ. ಕ್ಲೌಡ್ಸು ಮತ್ತು ಬೆಳಿಗ್ಗೆ ಚೂರು ಬಿಸಿಲು ಬಂದಿತ್ತು, ಈಗ ಫುಲ್ ಕ್ಲೌಡು. ಏನಮ್ಮ ಮಾಡ್ತಿದ್ಯಾ? ಕೊಬ್ಬರಿ ಸಂಕ್ರಾಂತಿ ಹತ್ರ ಬರ್ತಾ ಇದೆ. ಅಮ್ಮ ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೂಪರ್. ಕೊಬ್ಬರಿ ಎಲ್ಲ ಹಚ್ಚಿತಾ ಹೊಟ್ಟೆ ಸಾಕ್ತಿದೆ. ರಾಮಫಲ ಇದೆ, ತಿನ್ಬಿಡೋಣ. ಸ್ವಲ್ಪ ಹಣ್ಣಾಗಿದೆ. ಎಸ್, ಇದು ಹಣ್ಣಾಗಿದೆ. ಬೇಕಮ್ಮ? ಅರ್ಧ ಕೊಡು. ಬನ್ನಿ 4 o'clock. ಬೆಳಿಗ್ಗಿಂದ ಒಂದು ಅರ್ಧ ಗಂಟೆ ಟೋಟಲ್ ಬಿಸಿಲಿರ್ತೇನೋ ಅಷ್ಟೇ. ಅದು ಬಿಟ್ಟು ಇನ್ನೆಲ್ಲ ಮಳೆನೇ ಇರೋದು. ಈ ಕಡೆ ಇಲ್ಲಿಗೂ ಕಾಫಿ ಹಾಕ್ಬಿಟ್ಟಿದ್ದೀವಿ, ಜಾಗ ಇಲ್ದಲ್ಲೇ ಮನೆ ಎದುರುಗಡೆನೂ. ಬನ್ನಿ, ಕಣ ಫುಲ್ ಆಗಿಬಿಟ್ಟಿದೆ. ಇಲ್ಲಿದೆ ಇದು ಕಾಫಿ ಕುಯ್ದು ನೆಲ್ಲಿಗೆ ಹಾಕೋದು ಗೊತ್ತಿಲ್ಲ. ಸ್ವಲ್ಪ ಇನ್ನು ತೊಟ್ಟಿ ಸ್ವಲ್ಪ ಫ್ರೀ ತೊಟ್ಟಿಲಿ ಹಾಕೋಬೋದು. ಈಗ ಬನ್ನಿ ನೋಡಿ, ಡ್ರಿಸಲ್ ಆಗ್ತಾಯಿದೆ. ಡ್ರಿಸಲ್ ಆಗ್ತಾಯಿದೆ, ಮಳೆ ಬರ್ತಾಯಿದೆ. ಬನ್ನಿ ಈಗ ಟ್ಯಾಕ್ಟರ್ ಹೋಗೋಣ. ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ಅಂತಂದರೆ, ನಾಳೆ ನಾಡಿದಿಂದ ಬ್ಲಾಸಮ್ ಸ್ಟಾರ್ಟ್ ಆಗ್ತಿದೆ. ಫುಲ್ಲು ಮೋಡ ಆಗಿದೆ. ಬ್ಲಾಸಮ್ಗೋಸ್ಕರ ಕಾಫಿ ಕುಯ್ಯೋದು ನಿಲ್ಸೋದ, ಇಲ್ಲಾಂದರೆ ಮಳೆ ಬಂದು ಉದ್ರೋಗುತ್ತೆ ಅಂತ ಕಾಫಿ ಕುಯ್ಯೋದ. ಫುಲ್ ಮಧ್ಯದಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಎಲ್ಲ ಕಡೆ ಸ್ಪೈಕ್ಸ್ ಅಂತೂ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿಬಿಟ್ಟಿದೆ. ನೋಡಿ ಇವತ್ತಿನ ಮೋಡ ನೋಡಿ ಹಿಂಗಾಗಿದೆ. ಫುಲ್ ಕವರ್ ಆಗಿದೆ. ಹೊಡೆದ ಅಂದರೆ ಗ್ಯಾರಂಟಿ ಒಂದು 30-35 ಸೆನ್ಸ್ ಪಕ್ಕಾ ಬರೋಂಗಿದೆ. ಯಾಕೋ ಲೈಟಾಗಿ ಡ್ರಿಸಲಿಂಗ್ ಸ್ಟಾರ್ಟ್ ಆಗಿದೆ. ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ. ನೋಡೋಣ ಬನ್ನಿ. ಈಗ ಕರೆದುಬಿಡೋಣ ಈಗೆಲ್ಲ ಅಂದರೆ. ಬನ್ನಿ ಕಾಫಿ ಕುಯ್ಯೋ ಟೈಮಲ್ಲಿ ಮಾತ್ರ ನಾವು ಕರಿಬೇಕು ಬನ್ನಿ ಅಂತ. ಆದರೂ ಬರಲ್ಲ. ಆದರೆ ಮಾಮೂಲಿ ಟೈಮ್ ಕರೆಕ್ಕಿಂತ ಮುಂಚೆ ರೆಡಿ ಆಗಿಬಿಟ್ಟಿರ್ತಾರಲ್ಲ. ಬನ್ನಿ ಎಲ್ಲಿ ತನಕ ಕಾಫಿ ಕುಯ್ಕೊಂಬಂದೇನೆ ಅಂತ ನೋಡ್ಕೊಂಬರೋಣ. ಮಳೆ ಬಂದಾಗ ಟ್ರ್ಯಾಕ್ಟರ್ ಓಡಿಸೋದು ತುಂಬ ಕಷ್ಟ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇರುತ್ತೆ. ಟ್ರ್ಯಾಕ್ಟರ್ ಆ ಕಡೆ ಓಡಾಡುತ್ತೆ. ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಒಂದೊಂದ್ರಲ್ಲಿ ಶಾಕ್ ಕೊಟ್ಬಿಡುತ್ತೆ. ನಿಮಗೆ ಸರ್ಪ್ರೈಸರ್ ಬಂದುಬಿಡುತ್ತೆ ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ. ಬನ್ನಿ, ಬೈಕ್ ಅಂತೂ ಓಡಿಸ್ತಾ ಇರ್ತೀವಿ, ಅದ್ರ ಸರ್ವಿಸು ಕ್ಲೀನ್ ಆಗಬೇಕು. ಈಗ ನೋಡಿ ಕ್ಲಚ್ದು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ
ಅದಕ್ಕೆ ಸಲ್ಮಾನ್ ಬಂದುಬಿಟ್ಟಿದ್ದಾರೆ ಇಲ್ಲಿಗ. ಏನು ಸಲ್ಮಾನ್, ಏನು ಸಮಾಚಾರ? ಹೇಳಿ ಅಣ್ಣ. ಈ ಬೈಕ್ ಇಲ್ಲ ಅಂತಂದರೆ ನಮಗೆ ತೋಟಕ್ಕೆ ಹೋಗಿ ಭಾರಿ ಕಷ್ಟ ಆಗುತ್ತೆ. ನೀವು ನೋಡಿರ್ತೀರ ವ್ಲಾಗಲ್ಲಿ ಆಲ್ಮೋಸ್ಟ್ ಅರ್ಜೆಂಟ್ ಕೆಲಸ ಇದ್ದಾಗೆಲ್ಲ ಬೈಕೇ ತೊಗೊಂಡು ಹೋಗ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತೊಂದು ಗುಡ್ ನ್ಯೂಸ್ ಏನಂತಂದರೆ ಬಿಸಿಲು ಹೊರಗಡೆ ಬಂದಿದೆ. ಆಲ್ಮೋಸ್ಟ್ ಒಂದು 5 ಡೇಸ್ ಆದಮೇಲೆ ಬಿಸಿಲು ಹೊರಗಡೆ ಬಂದಿರೋದು. ಬನ್ನಿ, ಆದರೂ ನಿನ್ನೆ ರಾತ್ರಿ ಮಳೆ ಬಂದಿದೆ, ಲೈಟಾಗಿ ಬಂದಿದೆ ಮಳೆ, ತೋರಿಸ್ತೀನಿ. ನೋಡಿ, ಲೈಟಾಗಿ ಮಳೆ ಬಂದಿದೆ. ಆದರೂ ನಾವು ಟಾಪಲ್ ಮುಚ್ಚಿದ್ರಿಂದ ಅಪಾರ್ಟ್ಮೆಂಟ್ ಏನು ಆಗಿಲ್ಲ. ನೋಡಿ, ಈಗ ಬನ್ನಿ ಹೋಗೋಣ. ನೋಡಿ, ಒಂದು ನಿಮಗೆ ತೋರಿಸ್ತೀನಿ ಟಾಪಲ್ಲಿನಿಂದ ಎಷ್ಟು ಯೂಸ್ ಆಗುತ್ತೆ ನಮಗೆ ಅಂತ. ನಿನ್ನೆ ಒಂದು 5 ಸೆನ್ಸ್ ಮಳೆ ಬಂದಿದೆ, ಆದರೆ ನೋಡಿ ಇಲ್ಲಿ ನೀರಿದೆ. ನೋಡಿ ಇಲ್ಲಿ ನೋಡಿ, ನೀರು ನೋಡಿ, ಇಷ್ಟು ನೀರು ಬಂದಿದೆ, ಫುಲ್ಲು ನೀರಾಗಿದೆ. ಆದರೆ ನಿಮಗೆ ಟಾರ್ಪಲ್ ಇದ್ದಿದ್ದರಿಂದ ಏನು ಕೆಳಗೆ ಏನೂ ಆಗಿರಲ್ಲ. ಅದಕ್ಕೆ ಬೆಸ್ಟು ಸಿಮೆಂಟ್ ಕಣ ಇದ್ದರೂ ಟಾರ್ಪಲ್ ಯೂಸ್ ಮಾಡಿ, ಇನ್ನು ಯಾವ ಕಣ ಇದ್ದರೂ ಟಾರ್ಪಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿಲಿ, ಬನ್ನಿ, ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಮಾತ್ರ. ಯಾಕೆಂದರೆ ಬಿಸಿಲು ಹೊರಗಡೆ ಬಂದಿದೆ. ವೆಯ್ಟ್ ಮಾಡ್ತಿದ್ವಿ ಒಂದು 4-5 ದಿನದಿಂದ ಬಿಸಿಲು ಹೊರಗಡೆ ಬರುತ್ತೆ ಅಂತ. ಮತ್ತು ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ ದಿನ ರೀಲ್ಸ್ ಬರ್ತಾ ಇರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ. ಟೈಮಿಂಗ್ಸ್ ಏನು ಫಿಕ್ಸ್ ಆಗಿಲ್ಲ, ಆದರೂ ವಿತಿನ್ 8 to 9 ಒಳಗೆ ರೀಲ್ಸ್ ಬಂದುಬಿಡುತ್ತೆ. ಇವತ್ತಿನ ರೀಲ್ಸ್ ಬಂದಿರೋದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ರೆ ಫಸ್ಟ್ ರೀಲಿಗೆ. ಈಗ ರೆಗ್ಯುಲರ್ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ಮದು ಕಣ ಇದು ಡ್ರಾಯಿಂಗ್ ಆ್ಯಡ್ ಪಲ್ಪ ಯೂನಿಟ್ ಇದು ಪಲ್ಪರ. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಹ್ಯಾಂಡ್ಲ್ ಕೊಟ್ಟಿರ್ತೇನೆ ಸ್ಟಾರ್ಟಿಂಗಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ರೀಲ್ಸ್ ಬರ್ತಾನೆ ಇರುತ್ತೆ ಅದರಲ್ಲಿ. ಮತ್ತು ಬನ್ನಿ, ಇವತ್ತು ನಿಜವಾಗ್ಲೂ ಏನೋ ಖುಷಿ. ಆದರೆ ಈಗ ಬ್ಲಾಸಮ್ ಆಗ್ತಿರೋ ನೋಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 25% ಬ್ಲಾಸಮ್ ಆಗ್ತಿದೆ ಅಷ್ಟೇ ನಮಗೆ. ಬನ್ನೀಗ ಮೂಡಿಗೆರೆ ಹೋಗ್ತಾ ಇದ್ದೀವಿ. ಒಂದು ಆಫ್ಟರ್ ಲಾಂಗ್ ಟೈಮ್ ಮಾತ್ರ, ನಿಜವಾಗ್ಲೂ ಮೂಡಿಗೆರೆಗೆ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಬಿಸಿಲು ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್, ತುಂಬ ಖುಷಿ ಆಗ್ತದೆ. ಹ್ಯೂಮಿಡ್ ಅಂತೂ ಒಳ್ಳೆ ಚೆನ್ನಾಗಿದೆ ಮಾತ್ರ. ಇದೇ ಥರ ಇನ್ನೊಂದು ತಿಂಗಳು ಇದ್ಬಿಟ್ರೆ ಸಾಕು. ಆಲ್ಮೋಸ್ಟ್ ಎಲ್ಲ ಕಾಫಿ ಕುಯ್ದು ಮುಚ್ಕೊಂಡ್ಬಿಡ್ತಾರೆ ಎಲ್ಲರೂ. ಬನ್ನಿ ಹೋಗೋಣ. ಈಗ ನಾಳೆಯಿಂದ ಬ್ಲಾಸಮ್ ಆಗ್ತಾ ಇದೆ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನ. ಬ್ಲಾಗ್ ಬರೋದಿಗೆಲ್ಲ ಮೋಸ್ಟ್ ಪ್ರಾಬ್ಲಿ ಬ್ಲಾಸಮ್ ಆಗಿರೋ ಚಾನ್ಸಸ್ ಇರುತ್ತೆ. ಒಂದು ವಾರದಿಂದ ಫುಲ್ ಮಿಸ್ ಮಾಡ್ಕೊಂಡ್ವಿ ಈ ವೆದರ್ನ ಮಾತ್ರ. ಮತ್ತೆಲ್ಲ ಹೇಳ್ತಿದ್ದಾರೆ ಆಲ್ಟ್ರೋಸ್ ಬಗ್ಗೆ ರಿವ್ಯೂ ಮಾಡಿ ಅಂತ. 100% ರಿವ್ಯೂ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಈಗ ಖಾಲಿ ಫಸ್ಟ್ ಸರ್ವಿಸು ಆಗಿಲ್ಲ, 1864 ಕಿಲೋಮೀಟರ್ಸ್ ಆಗಿದೆ. ಒಂದು ಅಟ್ಲೀಸ್ಟ್ ಒಂದು 3,000-4,000 ಕಿಲೋಮೀಟರ್ ಓಡಿಸಾದ್ಮೇಲೆ, ಒಂದು ಲಾಂಗ್ ಡ್ರೈವ್ ಹೋದ್ಮೇಲೆ ಒಂದು ಬ್ಲಾಗ್ ಮಾಡೋಣ ಅಂತಿದ್ದೀನಿ. ಬನ್ನಿ ಈಗ ಹೋಗೋಣ. ಈಗ ಸ್ವಲ್ಪ ರಜತ ಇರಿಗೇಷನ್ ಹತ್ರ ಹೋಗಿ ಬರ್ಬೇಕೀಗ. ಸ್ವಲ್ಪ ಕೆಲಸ ಇದೆ. ಬನ್ನಿ. ಬನ್ನಿ, ಈಗ ರಜತ ಇರಿಗೇಷನ್ಗೆ ಬಂದಿದ್ದೀವಿ. ಈಗ ನೀವು ನೋಡ್ಬೋದು, ಇನ್ನೇನು ಕಾಫಿ ಕುಯ್ದಾದ್ಮೇಲೆ ಅಂತೂ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವರು ಮೋಟ್ರ್ ಗಿಟ್ರ್ ಎಲ್ಲ ರೆಡಿ ಮಾಡೋ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಇದು ಬಂದುಬಿಟ್ಟು 10 HP ಇದು 10 HP ಇದು 10 HP ಇಟ್ಟಿದ್ದಾರೆಲ್ಲ ನೋಡಿ ಇಲ್ಲಿ. ಬನ್ನಿ, ಕಾಫಿ ಬೋರ್ಡಿಗೆ ಹೋಗಿ ಬಂದ್ಬಿಡೋಣ. ಸ್ವಲ್ಪ ಕೆಲಸ ಆಯಿತು. ಬನ್ನಿ, ಆಯಿತು, ಕೆಲಸ ಆಯಿತು. ಅದೇ ಕೇಳ್ತಾ ಇದ್ರು ಎಷ್ಟು ಮಳೆ ಬಂತು ಏನು ಅಂತ. ಅಪ್ಡೇಟ್ ಇರ್ತಾ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಎಲ್ಲರೂ, ಯಾರ್ಯಾರು ಬರ್ತಿಲ್ಲ ಎಲ್ಲ ರೀಲ್ಸ್ ಬರ್ತಾ ಇದೆ ನೋಡಿ. ಬ್ಯಾಗಿಂಗ್ ಮಾಡ್ತಾ ಇದ್ದಾರೆ ಈಗ, ಬ್ಯಾಗಿಂಗ್ ಮಿಷಿನಲ್ಲಿ ಅಪಾರ್ಟ್ಮೆಂಟ್ನ. ಒಂದು ವಾರದಿಂದ ಒಂದು 4-5 ಡೇಸಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಮಳೆ ಬರ್ತಾಯಿತ್ತು, ಅಟ್ಲಾಸ್ಟ್ ಬಿಸಿಲು ಬಂತು, ತುಂಬ ಖುಷಿ ಆಯಿತು. ಈಗ ವರ್ಕ್ ಅಷ್ಟೇ ಫಾಸ್ಟಲ್ಲಿ ಪ್ರೊಸೆಸ್ ಆಗುತ್ತೆ. ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride or